ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠೂರ ಪ್ರಶ್ನೆಗಳ ಮೂಲಕ ನೇರ ಉತ್ತರ ಪಡೆಯೋ ಕಾರ್ಯಕ್ರಮ ಟಾರ್ಗೆಟ್ಗೆ ಸ್ವಾಗತ. ನಾನು ಭಾವನಾ. ಇವತ್ತಿನ ನಮ್ಮ ಟಾರ್ಗೆಟ್ನ ಅತಿಥಿ ಟಿಜೆ ಅಬ್ರಹಾಂ ಅವರು. ಅಬ್ರಹಾಂ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಟಿಜೆ ಅಬ್ರಹಾಂ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಕೆದಕಿ ತೆಗೆಯೋದ್ರಲ್ಲಿ ನಿಸ್ಸೀಮರು. ಏನನ್ನಾದರೂ ಒಂದು ಕೆದಕಿ ತೆಗಿತಾ ಇರಬೇಕು, ಇಲ್ಲಾಂದ್ರೆ ಸಮಾಧಾನ ಇಲ್ಲ. ಸೊ ಹೊಸ ಟಾರ್ಗೆಟ್ ಯಾರು? ಇದು ಕೆದಕಿ ತಗೊಳ್ಳೋದು ಅಂತ ಹೇಳಿದ್ರೆ ಕೆದಕೋ ನೆಸಿಟಿ ಇಲ್ಲ, ಬಿದ್ದಿದೆ ಕಸ, ಅದನ್ನು ಕ್ಲೀನ್ ಮಾಡೋರು ಯಾರು ಅಂತ. ನಮ್ಗೆ ಯಾಕ್ರಿ ಬೇಕು ಅನ್ನೋದು ಸಮಾಜ. ಅದರಲ್ಲಿ ನಮ್ಮಂಥವರು ಇದನ್ನು ಕ್ಲೀನ್ ಮಾಡಲೇಬೇಕಪ್ಪ ಅಂತ ನಾವು ಮುಂದಕ್ಕೆ ಬರ್ತೀವಲ್ಲ, ಅದನ್ನು ಕೆದಕ್ತೀವಿ ಅಂತ ಈ ಪದವನ್ನು ಅವರು ಬಳಸ್ತಾರೆ. ಸಮಾಜನೂ ನಮ್ಮನ್ನು ನೋಡಿ ಹೇಳೋವಂಥ ಮಾತು ಕೆದಕೋ ನೀವು ಅಂತ. ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀವಿ. ಕ್ಲೀನ್ ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ? ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ, ಯಾಕೆ ಸಮಾಜದಲ್ಲಿ ಜನ ಹೊರಗೆ ಬರ್ತಾ ಇಲ್ಲ ಇದು ಮಾಡಲಿಕ್ಕೆ ಅಂತ. ಆದರೆ ಹೇಳಿದ್ರೆ ಪ್ರಾಣವನ್ನ ಧೈರ್ಯವಾಗಿ ನಾನು ಸಾಯಲಿಕ್ಕೆ ಸಿದ್ಧ ಅಂತ ಹೇಳಿ ಬರೋವನ ಕೈಯಲ್ಲೇ ಮಾಡೋಕ್ಕಾಗೋದಿದ್ದು. ಆದರೆ ಅಬ್ರಹಾಂ ಅವರ ಹೋರಾಟಕ್ಕಿಂತ ಹಾರಾಟ ಜಾಸ್ತಿ, ಅದರಲ್ಲೇನೂ ಬುಡ ಇಲ್ಲ ಅಂತ. ನಾವು ಒಂದು ಕೇಸು ನಾವು 1.5 ವರ್ಷ ಕಷ್ಟಪಟ್ಟು ರಿಸರ್ಚ್ ಮಾಡಿ ಒಂದು ತಂದು ನಾವು ಲೋಕಾಯುಕ್ತ ಕೋರ್ಟಲ್ಲಿ ನಾವು ವಾದಾಡಿ 21 ದಿನ ವಾದಾಡಿ ಹೈಕೋರ್ಟ್ಗೆ ಹೋದಾಗ ಸ್ಟೇ ಆಗ್ಬಿಡ್ತದೆ. ನನಗೆ ವೈಯಕ್ತಿಕವಾಗಿ ನನಗೇನು ಅನ್ನಿಸ್ತದೆ, ಸ್ಟೇ ಆಗ್ಬಿಡ್ತಲ್ಲ ಇಷ್ಟೆಲ್ಲ ಮಾಡಿ ನ್ಯಾಯಾಲಯದಲ್ಲಿ. ಬಟ್ ದೇರ್ ಇಸ್ ಅ ಪ್ರಾವಿಷನ್ ಇನ್ ಅವರ್ ಸಿಸ್ಟಮ್. ಆ ಸಿಸ್ಟಮನ್ನು ನಾವು ಗೌರವಿಸಬೇಕು. ದೇರ್ ಇಸ್ ಅ ಜುಡಿಷರಿ, ಆ ಜುಡಿಷಿಯಲ್ ಸಿಸ್ಟಮಲ್ಲಿ ದಿ ಲೋವರ್ ಕೋರ್ಟ್ ಟೇಕ್ಸ್ ಅ ಡಿಸಿಷನ್, ದಿ ಹೈಕೋರ್ಟ್ ಹ್ಯಾಸ್ ಟು ಲುಕ್ ಇನ್ ಟು ದಟ್, ಆ್ಯಂಡ್ ದೆನ್ ಆಫ್ಟರ್ ದಿ ಹೈಕೋರ್ಟ್ ದಿ ಸುಪ್ರೀಂ ಕೋರ್ಟ್ ಟೇಕ್ಸ್. ಇದೊಂದು ಪ್ರಾಸೆಸ್ಸು. ಯು ವಿಲ್ ಹ್ಯಾವ್ ಟು ಗೋ ಥ್ರೂ ದ ಪ್ರಾಸೆಸ್ಸು. ಈಗ 1.5 ವರ್ಷದಿಂದ ದೇರ್ ಇಸ್ ಅ ಸ್ಟೇ ಆನ್ ದಿ ಮೈನಿಂಗ್ ಕೇಸು ಸುಪ್ರೀಂ ಕೋರ್ಟಲ್ಲಿ. ವಾಟ್ ಹ್ಯಾಪನ್? 1 ತಿಂಗಳು ಐ ವಾಸ್ ಸ್ಟ್ಯಾಂಡಿಂಗ್ ಅಟ್ ದಿ ಫುಟ್ ಸ್ಟೆಪ್ಸ್ ಆಫ್ ಸುಪ್ರೀಂ ಕೋರ್ಟ್ ಟಿಲ್ ದಿ ಹಾಲಿಡೇಸು. ಯಾವುದು ಅದರಲ್ಲಿ ಆರ್ಡರ್ ಬಂತು, ದಿನ ಅದರಲ್ಲಿ ಲಿಸ್ಟ್ ಬಂದಾಗ ಹೋಗಿ ನಿಂತ್ಕೋಬೇಕು, ಅಟೆಂಡ್ ಆಗಬೇಕು, ಲಿಸ್ಟ್ ರೀಚ್ ಆಗಿಲ್ಲ ಬರಬೇಕು. ಆಫ್ಟರ್ ದಿ ಹಾಲಿಡೇಸು ಬಂದೇ ಇಲ್ಲ. ಅಲ್ಲಿ ಕೇಳೋ ಅಂಥ ಹಕ್ಕಿಲ್ಲ ನಮಗೆ. ಸಿ, ಫಾರ್ ಅ ಮ್ಯಾನ್ ಟು ಸಿಟ್ ಔಟ್ಸೈಡ್ ಆ್ಯಂಡ್ ಆಸ್ಕ್ ಕ್ವೆಶ್ಚನ್ಸ್ ಇಟ್ ವೆರಿ ಈಸಿ. ಅಲ್ಲೋಗಿ ನಿಂತ್ಕೊಂಡು ಸುಪ್ರೀಂ ಕೋರ್ಟ್ ಹತ್ರ ನಿಂತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ನಾವು ಬರ್ತೀವಲ್ಲ, ಯಾರಿಗೂ ಗೊತ್ತಾಗಲ್ಲ, ಏನು ರಿಸಲ್ಟ್ ಇಲ್ಲ ಅಂತ. ಆದರೆ ಅಬ್ರಹಾಂ ಅವರು ಹೇಳ್ತಾರೆ ಸಮಾಜದ ಹಿತಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ. ಆದರೆ ಇನ್ಸೈಡ್ ಸ್ಟೋರಿನೇ ಬೇರೆ ಇರುತ್ತೆ. ತಮಗೆ ಪ್ರಚಾರದ ಗೀಳಿದೆ. ಪ್ರಚಾರ ಬಂದೇ ಬರ್ತದೆ. ಬೇಡ ಅಂದ್ರು ನೋ, ಇವನ್ ಇಫ್ ಐ ಡೋಂಟ್ ವಾಂಟ್ ಇಟ್ ವಿಲ್ ಕಮ್. ಇವತ್ತು ನಾನು ಹೇಳ್ತೀನಿ, ಇಫ್ ಐ ಟೇಕ್ ಅನ್ ಇಶ್ಯೂ, ಫಾರ್ ಎಕ್ಸಾಂಪಲ್ ಈಗ ವೋಟರ್ ಲಿಸ್ಟಲ್ಲಿ ಒಬ್ಬ ವ್ಯಕ್ತಿ ಹೆಸರಿಲ್ಲ, and yet he has become an MLA. It is a small issue for others, but as a for the media it is a sensational issue. ಹಾಗಾದ್ರೆ ಮೀಡಿಯಾಗೆ ಸೆನ್ಸೇಷನಲ್ ಇಶ್ಯೂ ಕೊಡೋದು ಮಾತ್ರ ಅಬ್ರಹಾಂ ಕೆಲಸ ಅಲ್ಲ. It looks very simple for you to investigate and get. ಇವತ್ತು ರಿಟರ್ನಿಂಗ್ ಆಫೀಸರ್ ಡಸ್ ನಾಟ್ ಬಾದರ್ ಟು ಚೆಕ್ ಆನ್ ದಟ್. ಅದನ್ನು ನಾವು ಹುಡುಕಿ ತರ್ತೀವಿ. We go to the extent of getting all his applications, all his background, all his travel abroad and back, all his properties abroad. Idu research. ಫಲಿತಾಂಶ ಏನು ಬಂತು? Wait for the results. See, if it is before the court, you cannot rush it. ನನಗೂ ಆಸೆ ಇದೆ. ಮದುವೆ ಆದಮೇಲೆ 9 ತಿಂಗಳು ಕಾಯಬೇಕಪ್ಪ. ಒಂದೇ ತಿಂಗಳಲ್ಲಿ ಮಗು ಆಗುತ್ತೆ ಅನ್ನೋದು ತಪ್ಪು. ಸಮಾಜಕ್ಕೆ ಇದು ಇಟ್ ಶುಡ್ ಗೆಟ್ ಇನ್ ಟು ದೇರ್ ಬ್ರೈನ್ಸ್. ವಿ ನೀಡ್ ಟು ಅಲೌ ದಿ ಸಿಸ್ಟಮ್ ಟು ವರ್ಕ್. ವಿ ಹ್ಯಾವ್ ಅಲೌಡ್ ದ ಸಿಸ್ಟಮ್ ಟು ಗೋ ಬ್ಯಾಕ್. ರಿವರ್ಸ್ ಆಗೋದಕ್ಕೆ ಎಲ್ಲರೂ ಆಗಲ್ಲ ಅಂತ ಹೇಳಿ ಕುಂತು ಮನೆಯಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಪೀಪಲ್ ಲೈಕ್ ಮೀ ಆ್ಯಂಡ್ ಅದರ್ಸ್, ನಾವು ಎಷ್ಟೇ ಕೂಗಿದ್ರೂ ಇಟ್ ವಿಲ್ ಟೇಕ್ ಅನದರ್ 5, 10, 20 years ಟು ಕಮ್ ಟು ಸಮ್ ಲೆವೆಲ್ ಆಫ್ ಬ್ರಿಂಗಿಂಗ್ ಬ್ಯಾಕ್ ದಿ ಸಿಸ್ಟಮ್. ಸಿಸ್ಟಮ್ನ ಸರಿ ಮಾಡಬೇಕು ಅಂತ ಹೇಳ್ತೀರಾ. ಆದರೆ ನೀವು ಅಬ್ರಹಾಂ ಆರೋಪಗಳನ್ನ ಮಾಡೋದು ಕೆಲವು ವ್ಯಕ್ತಿಗಳನ್ನ ಮಾತ್ರ. ಯಾಕೆ ಅಷ್ಟೇನ ಇರೋದು ಸಮಾಜದಲ್ಲಿ? ಅಷ್ಟೇ ಭ್ರಷ್ಟಾಚಾರಗಳಿರೋದಾ? ಕೆಲವರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡಿ ಯಾಕೆ ಅಬ್ರಹಾಂ ಅವರು ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ? ಗಿವ್ ಮಿ ಅನ್ ಎಕ್ಸಾಂಪಲ್. ಇವಾಗ ಕಾಂಗ್ರೆಸ್ನಲ್ಲಿ ಮೊದಲಿಗೆ DKC ಆಯಿತು, ಅದಾದ ನಂತರ ಯಡಿಯೂರಪ್ಪ ಅವರು, ಅದಾದ ನಂತರ ಇವಾಗ ನೈಸ್ ಖೇಣಿ ಅವ್ರ ಪಾತ್ರ, ಅಂದರೆ ನೈಸ್ ರೋಡ್ನಲ್ಲಿ ನಿಮ್ಮ ಪಾತ್ರ ಏನು ಹೇಳಿ? ನೈಸ್ ರೋಡ್ ಹೋರಾಟ. ಐ ಕಮ್ ಟು ನೈಸ್. ಓಕೆ, ಇಟ್ಸ್ ಅ ನೈಸ್ ಸಬ್ಜೆಕ್ಟ್. ಐ ಕಮ್ ಟು ನೈಸ್. ಯು ಆರ್ ಇಲ್ ಇನ್ಫಾರ್ಮ್ಡ್. ನಾವು ಈ ಹೋರಾಟಕ್ಕೆ ಇಳಿದಾಗ ಲೋಕಾಯುಕ್ತ ರಿಪೋರ್ಟ್ ಬಂತಲ್ಲ, ಫ್ರಮ್ ದೇರ್ ಐ ಗಾಟ್ ಬ್ಯಾಕ್ ಇನ್ ಟು ಮೈ ಫೈಟ್. ಮೊದಲು ನನ್ನ ಫೈಟು ಭಾರಿ ನಡೀತಾ ಇತ್ತು. ಐ ಗಾಟ್ ಅವೇ ಫ್ರಮ್ ದಿಸ್ ಫೈಟ್ ಆ್ಯಂಡ್ ಐ ವಾಸ್ ಸ್ಟೇಯಿಂಗ್ ಅವೇ ಲುಕಿಂಗ್ ಆಫ್ಟರ್ ಮೈ ಓನ್ ಬಿಸ್ನೆಸ್. ಬಟ್ ದಿಸ್ ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ, ಅದು ನನ್ನ ವಾಪಸ್ ಎಳೀತು.
ಬಿಕಾಸ್ ಆ ರಿಪೋರ್ಟಲ್ಲಿ ಇದ್ದಿದ್ದನ್ನು ಒಂದು ಚಾಪ್ಟರ್ ತೊಗೊಂಡೋಗಿ ಒಬ್ಬರ ಮೇಲೆ ಒಂದು ಟಾರ್ಗೆಟ್ ಮಾಡಿ ಒನ್ ಪೊಲಿಟಿಕಲ್ ಲೀಡರ್ ಐ ಸೆಡ್ ನೋ ದಿಸ್ ಇಸ್ ರಾಂಗ್. ಇಫ್ ದರ್ ಆರ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಫೆಲೋಸ್ ಎವ್ರಿ ಫೆಲೋ ಶುಡ್ ಬಿ ಡ್ರಾಟ್ ಟು ದಿ ಕೋರ್ಟ್ ಅಂತೇಳಿ ಎಲ್ಲರೂ ಕರ್ಕೊಂಡು ಹೋದ್ವಿ. ಯು ಜಸ್ಟ್ ಮೆನ್ಷನ್ 2 names, ನೋ ಸಾರಿ. ಅದರಲ್ಲಿ ಇನ್ಫ್ಯಾಕ್ಟ್ ನಾನು ಗಣಿ ಹಗರಣದಲ್ಲಿ ಯಡಿಯೂರಪ್ಪನವ್ರ ಹೆಸರಿಲ್ಲ ನನ್ನ ಕೇಸಲ್ಲಿ, ಬಿಕಾಸ್ ಹಿ ವಾಸ್ ಆಲ್ರೆಡಿ ಡ್ರಾನ್ ಇನ್ ಅ ಪೊಲಿಟಿಕಲ್ ಬ್ಯಾಟಲ್ ಅಗೇನ್ಸ್ಟ್ ಯಡಿಯೂರಪ್ಪ. ಬಾಕಿ ಇರೋರು ಎಲ್ರಿಗೂ ಕರ್ಕೊಂಡು ಹೋದ್ವಿ. ಓಕೆ, ಯಡಿಯೂರಪ್ಪ ಅವರ ವಿಷಯಕ್ಕೆ ಬರೋದಾದ್ರೆ ಇವಾಗ ಅವ್ರ ಬಗ್ಗೆ ಬೇರೆಯವರು ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡಕ್ಕಾಗಲ್ಲ ಅಂದ್ರೆ ಇವಾಗ ಬೇರೆಯವರು ಅದು ಗಣಿ ಹಗರಣದಲ್ಲಿ ಮಾತ್ರ when it came to denotification of land he is an accused, when it came to NICE he is an accused. ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಆ ಗಣಿ ಹಗರಣದಲ್ಲಿ ಯಡಿಯೂರಪ್ಪನ ಯಾಕೆ ಬಿಟ್ಟರು? ಅರೆ ಬಾಬಾ, ಒನ್ಸ್ ಅದೇ ರಿಪೋರ್ಟಲ್ಲಿರೋ ಚಾಪ್ಟರ್ 22 ತೊಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿದ್ಮೇಲೆ ಮತ್ತೆ ನಾನು ಅವ್ರನ್ನ ತೊಗೊಂಡೋಗಿ ಅಕ್ಯೂಸ್ಡ್ ಅಂತ ನಿಲ್ಲಿಸ್ಕೊಂಡ್ರೆ ಐ ವಿಲ್ ಲುಕ್ ಲೈಕ್ ಅ ಫೂಲ್. ದಟ್ಸ್ ವಾಟ್ ಅಬ್ರಹಾಂ ವಾಂಟ್ಸ್. ಅಂದ್ರೆ ಪಬ್ಲಿಸಿಟಿ. ಇವಾಗ ನಾನು ಇನ್ನೊಬ್ರು ಡೀಲ್ ಮಾಡ್ತಾ ಇರೋ ಕೇಸು ಅಥವಾ ಇನ್ನೊಬ್ರು ಮಾಡ್ತಾ ಇರೋ ಆರೋಪಕ್ಕೆ ನಾನು ಹೊಂದ್ಕೊಳ್ಳಲ್ಲ, ನಾನು ಸಪರೇಟ್ ಆಗಿ ಅನ್ನೋದು. ಸಾರಿ, ಯು ಆರ್ ಮಿಸ್ಟೇಕನ್. ದ ಲಾ ಡಸ್ ನಾಟ್ ಪರ್ಮಿಟ್ ಯು ಟು ಡೂ. ನಿಮ್ ಜೊತೆ ಏನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.